ನಮ್ಮ ಪಾಡಿಗೆ ನಾವು ಹೆಂಗೋ ಸಾಕೊಂಡು ಇರ್ತೀವಿ ತಾನೆ. ಮನೆ ಹತ್ರ ಬಂದವ್ರು ತರಕಾರಿ ಕೊಡೋಕೆ ಪಾರ್ಸಲ್ಗೆ ಪಾರ್ಸಲ್ ಕೊಟ್ಬಿಟ್ಟು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಾಯಿನ ಯಾಕೆ ಪಾರ್ಸಲ್ ತೊಗೊಂಡೋಗಿರೋದು? ಪಪ್ಪೆ ಚಿಕ್ಕದು ಹಾಂ, ಚಿಕ್ಕದಣ್ಣ ಪಪ್ಪೆ. ಮಗು ಆಟ ಆಡ್ತಿತ್ತಣ್ಣ, ದಿನ ಅದಿಲ್ಲ ಅಂತ ಅಳ್ಕೊಂಡು ಕೂತೈತಣ್ಣ. ಮಕ್ಳಿಗೆ ಆಸೆ ಅಂತ ತಾನೇ ತರದ ನಾವು ಮನೆಗೆ ಮಗು ಥರ ಸಾಕ್ತಾ ಇದ್ವಿ. ಎತ್ಕೊ ಬಂದ್ಬಿಟ್ಟಿರೋದು ಯಾಕಣ್ಣ? ನಿಮ್ದೇನೋ ಒಂದು ಗ್ಯಾಂಗ್ ಐತಾ? ನಿಮ್ದೇನೋ ಒಂದು ಗ್ಯಾಂಗ್ ಐತಾ? ಏನಕ್ಕೆ ನಾಯಿ ಹಿಡಿಯೋದು? ಅಲ್ಲಪ್ಪ, ನಮ್ಮ ನಾಯಿನ ಹಿಡ್ಕೊಂಡು ಬಿಟ್ರೆ ನಮ್ದು ಯಾಕಣ್ಣ ಹಿಡ್ಕೊಂಬಂದೆ? ತರಕಾರಿ ಕೊಡಕ್ ತರಕಾರಿ ಕೊಡಕ್ ಬಂದ ತರಕಾರಿ ಎತ್ಕೊಂಡೋಗಿ ಕೊಡ್ಬೇಕು ತಾನೆ. ಇಷ್ಟೇ ಉದ ಇರೋದು ಮಗ. ಅಲ್ಲಣ್ಣ, ಅಲ್ಲ ತಟ್ಟಾಗಿದ್ದ ಕ್ಯಾಮ್ರಾ ಏನಿದಿಲ್ವಾ? ಕ್ಯಾಮ್ರಾ ಹಾಕ್ಸಿಲ್ಲ ಅಣ್ಣ ಮನೆ ಹತ್ರ. ಎಲ್ಲಿಕ್ಕಿದ್ಯಾ ಬಾ ತೋರ್ಸು. ನಾನು ಏನು ಹೇಳಿದ್ದು ಗೊತ್ತಾ? ಕಿವಿ ಕೇಳಿಸ್ತೈತಾ? ನಮ್ದು ಒಂದು ನಾಯಿ ಹಿಡ್ಕೊಂಡು ಹೋಗ್ಬಿಟ್ಟಿದ್ದ ಅಂತ ಹೇಳ್ತಾ ಇದ್ದು. ಚಿಕ್ಕದಣ್ಣ, ಇಷ್ಟೇ ಇಷ್ಟು ಮಗ ಆಡ್ಕೊಂಡಿತ್ತು. ನಾನೇನು ನಾಯಿ ಕಳ್ರ ನಾವು? ಅದನ್ನೇ ಕೇಳ್ತಾ ಇರೋದು ನಾನು. ನಾಯಿ ಕಳ್ರ ತರಕಾರಿ ಕೊಡಕ್ ಬಂದೊಂದು ಕೊಟ್ಬಿಟ್ಟು ಹೋಗ್ಬೇಕು. ನಾನೇನು ಅದನ್ನ ಬ್ಯಾಗಲ್ಲಿ ಹಾಕಕ್ಕ ಬಂದಂತಲ್ಲ. ಅಲ್ಲಿ ನೋಡ್ಬಿಟ್ಟು ಒಂದು ಅಜ್ಜಿ ಹೇಳ್ತಾ ಇತ್ತು ನನಗೆ. ನಡಿ ತೋರ್ಸು, ನಡಿ. ಎಲ್ಲಿ ತೋರ್ಸೋದು? ನನಗೆ ಫಸ್ಟ್ ನಾಯಿ ತೋರ್ಸು. ಜಾಸ್ತಿ ಮಾತ್ರ ಒದಗಳು ಚಿಂತ ಓದ್ತಾರೆ. ಯಾಕಣ್ಣ? ನಾವು ಇರೋ ಏರಲ್ಲಿ ನಾನು ಹೊಸ್ದಾಗಿ ಬಂದಿರೋದು. ನಮ್ದೇ ಬಿಲ್ಡಿಂಗ್. ನಾನು ಪಕ್ಕದಲ್ಲಿ ಫಸ್ಟಾಗಿ ಬಾಡಿಗೆಗೆ ಬಂದಿರೋದು. ನಾವೇ ಇಟ್ಕೊಳಕಲ್ಲ. ಚಿಕ್ಕ ಮರಿ ಅದು. ಮಗ ಅಳ್ತೈತೆ, ಊಟ ಮಾಡ್ತಾ ಇಲ್ಲ 3 ದಿವಸದಿಂದ. ಬಾ ಎಲ್ಲೈತೆ ತೋರ್ಸು, ನಾನೇ ತಗೊಂಡೋಗ್ತೀನಿ. 6 ತಿಂಗಳು ಮಗ ನಾಳ. ಎಲ್ಲೈತೆ ಬಾ ತೋರ್ಸು. ಮಶಾನದಲ್ಲಿದೆ. ಸಾಯಿಸ್ಬಿಟ್ಟ? ಯಾಕಣ್ಣ? ಅದೇನಣ್ಣ ಮಾಡಿತ್ತು? ಅದೇನಣ್ಣ ಮಾಡಿತ್ತು? ನಾಯಿನ ಕಡೆ ಸಾಯಿಸಿದ್ಯಾ? ಯಾವ್ದೇನಣ್ಣ ಮಾಡಿತ್ತು? ನಾಯಿನಣ್ಣ ಯಾಕಣ್ಣ? ಅದೇನಣ್ಣ ಮಾಡಿತ್ತು? ಅದೇನ್ ಮಾಡಿತ್ತು? ನಮ್ಗೆ ಯಾರ ಕದ್ಕೊಂಡ? ನಿನ್ನ ಈ ಕದ್ಕೊಂಡೋದು ನನ್ನ ಇನ್ನೇ ಕದ್ಕೊಂಡ್ಬಂದು ಸರ್. ಚಿಕ್ಕದು ಮರಿ ಸರ್. ಹೋಗ ಕಡೆ. ಚಿಕ್ಕ ಮರಿ ಸರ್, ಎತ್ಕೊಂಡ್ ಬಂದ್ಬಿಟ್ಟು. ಚಿಕ್ಕ ಮರಿನ ನಾಯಿ ಮರಿನ ಯಾವ್ದೋ ಒಂದು ಮರಿ. ಹೋಗ ಕಡೆ ಸರ್. ಯಾವ್ದೋ ಮರಿ ಇಲ್ಲಿ ಅಲ್ಲಿ ಬಂದ್ ಮಾಡ್ದ. ಒಂದು ಕೊಟ್ಟು ಕಳ್ಸೋದ್ರಲ್ಲಿ ಕೊಟ್ಟು ಕಳ್ಸಿ ಅವ್ನಿಗೆ. ಅವಾಗಿಂದ ಹಿಂಗೆ ಮಾಡ್ತಾವನಿ. ಇಲ್ಲಿ ಬಂದ್ಬಿಟ್ಟು ಸಾಯಿಸ್ಬಿಟ್ಟು ಮಸಂಡಲ್ ಐತಂತಣ. ಅಷ್ಟೇ ಅಂದೆ. ಕೊಡ್ಬೇಕಲ್ವ ನೀನೇನ ಬರೀ ಅದೇ ಎಲ್ಲ ಮಸಣ ತೋರಿಸ್ಬೋದು. ಅವ್ರು ಯಾರು ಅನ್ಕೊಂಡಿದ್ಯಾ? ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಕಾಲು ಯಾಕೆ ಎತ್ತದೆ? ನನ್ನ ಮೇಲೆ ಎತ್ತದ್ರ ಹಂಗೆ. ಸಿಸಾ ಹೋಗಿ ಸೈಡ್ಗೆ ಹೋಗು. ಹೇಳ್ತೀನಿ ಇರ್ರಿ. ಗೊತ್ತಾಯ್ತಾ? ನಾವು ನೀರ್ನ ನಿಂತ್ಕೋಣ ನೀನು. ಮಸಣ ಎಲ್ಲ ತೋರಿಸ್ಬಾ. ಇನ್ನೊಂದ್ ಸ್ವಲ್ಪ ದಿವಸ ನಿನ್ಗೆ ಗೊತ್ತಾಗತ್ತೆ. ಕರ್ಕೊಂಡು ಹೋಯ್ತಾರಲ್ಲ ಅವಾಗ ನಿನ್ಗೆ ಗೊತ್ತಾಗ್ತೈತೆ ಯಾವ್ದು ಅಂತ. ಸುಮ್ಮನೆ ತಗೊಂಡೋದವ್ರು ಸಾಕಬೇಕು ತಾನೆ. ಸಾಯಿಸವ್ರಂತೆ ಸರ್. ಏನ ನಾಯಿನ ನೀವು ಸಾಯಿಸಿದ್ರ? ಮತ್ತೆ ಮುಟ್ಟು ಮಾತು ಏನು ಅವಾಗಿಂದ ನಾನು ಜಾಗ ಹೆಂಗಣ ಕೈ ತೋರ್ಸೋದು? ಹಿಂಗ ಹಿಂಗೆ ಹೋಗ ಮಸಣ ಅವ್ರ ಏನಾದ್ರು ಸಿಸ್ಟರ್ ಹೋಗು ಅಂತ ಹೇಳಿಲ್ವೇನೋ? ಸುಮ್ನೆರು ಸಾಕ್ ಬಿಡೋಣ. ಇನ್ ಎಷ್ಟೊತ್ತಂತ ಆಡ್ತೀಯ ಅಲ್ವಾ? ಏನಕ್ಕೆ ಗೊತ್ತೇನು ಬಂದಿರೋದು? ಇವನು ಟಾರ್ಗೆಟ್ ಮಾಡಿರೋದು ಗೊತ್ತಿಲ್ವಾ? ಅಲ್ಲಿ ಒಳಗೆ ಗಾಡಿ ನಿಂತೈತಲ್ಲ, ಅದ್ರೊಳಗಡೆ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಕುರಿಗಳಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಮನ್ ಕುರಿ ಮಾಡ್ತಾವ್ರೆ. ನಿಮ್ಮನ್ ಕುರಿ ಮಾಡ್ತಾ ಇರೋದು ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತಾ ಇವಾಗ? ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತೊಳೆಯೋಣ. ಅಣ್ಣ, ಈ ಥರದವ್ರು ಬರ್ತಾರ? ಯಾರು ಬಂದವ್ರು ಈ ಥರದಲ್ಲಿ? ಫಸ್ಟ್ ಟೈಮಾ? ಫಸ್ಟ್ ಟೈಮ್ ಕುರಿಯಾಗಿದ್ದು ಫಸ್ಟ್ ಟೈಮೇ. ಏನಣ್ಣ ಇಂಥವ್ರು ಬಂದಾಗ ಹ್ಯಾಂಡಲ್ ಮಾಡ್ಬೇಕು ನಾವು, ಕರೆಕ್ಟ್ ಅಲ್ವಾ? ಸುಮಾರು ಜನ ಇರ್ತಾರೆ ಈ ಥರದವ್ರು, ಕರೆಕ್ಟ್ ಅಲ್ವಾ? ಏನೋ ತಲೆ ಯೋಚನೆ ಇರುತ್ತೆ, ಏನೋ ಒಂದು ಮೈಂಡ್ ಅಪ್ಸೆಟ್ ಆಗಿರುತ್ತೆ, ಏನೋ ಒಂದು ಯಾವುದೋ ಒಂದು ಚಿಂತೆ ಒಳಗಡೆ ಏನೋ ಬಂದು ಏನೋ ಒಂದು ಕಿರಿಕ್ ಮಾಡೋ ಈ ಥರದ್ದು ನಡೀತಾ ಇರ್ತಾವೆ ಜೀವನದಲ್ಲಿ, ಕರೆಕ್ಟ್ ಅಲ್ವಾ? ನಮ್ದು ತಪ್ಪಿಲ್ಲ ಅಂದ್ರೆ ನಾವು ಧೈರ್ಯವಾಗಿ ಎದುರಿಸ್ಬೇಕು ಯಾವಾಗ ಅಲ್ವಾ? ಅಷ್ಟೇ ಅಲ್ವಾ? ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ತಮಾಷೆಗೆ ಮಾಡಿದ್ದು ಕ್ಷಮಿಸಿ. ಓಕೆ, ಥ್ಯಾಂಕ್ ಯು.